ಹೆಲ್ಲೋ! ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್‌ನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ. ಸೊ, ಇದರಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾ ಇದ್ದಾರೆ, ಇಲ್ಲಿ ಯಾರು ಹೆಚ್ಚು ಭ್ರಮೆಯಲ್ಲಿದ್ದಾರೆ, ಯಾರು ಹೆಚ್ಚು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಇಲ್ಲಿ ಎಲ್ಲರೂ ಹೇಳ್ತಾ ಇರೋದು ರಕ್ಷಿತಾ ಅವರಿಗೆ. ಹೌದು, ನನ್ನ ಪ್ರಕಾರನೂ ಹಾಗೆ ಅನ್ಸುತ್ತೆ. ರಕ್ಷಿತಾ ಅವರು ತುಂಬಾ ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ. ಅದಷ್ಟೇ ಅಲ್ದೇನೆ ಬೇರೆಯವ್ರು ಏನೇ ಹೇಳಿದ್ರುನು ಅದು ತಪ್ಪು. ತಾನು ಏನೇ ಹೇಳಿದ್ರು ಸರಿ ಅನ್ನೋ ರೀತಿಯಲ್ಲಿ ಅವರ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು. ಆದ್ರೆ ಬೇರೆ ಕಂಟೆಸ್ಟೆಂಟ್‌ಗಳ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋ ಹಾಗಿಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾರೆ. ಅದಷ್ಟೇ ಅಲ್ದೆ ಕಾವ್ಯ ಅವರು ಇಲ್ಲಿ ಹೇಳ್ತಾರೆ, ಗಿಲ್ಲಿ ಅವರನ್ನ ಮನೆಯಿಂದ ಕಳ್ಸ್‌ಬಿಟ್ಟೆ ನಾನ್ ಹೋಗೋದು ಅಂತ ಏನೋ ರಕ್ಷಿತಾ ಅವರು ಹೇಳ್ತಿದಾರಂತೆ. ಇದು ಸಾಧ್ಯನೇ ಇಲ್ಲ ಗುರು. ಯಾಕೆಂದ್ರೆ ಗಿಲ್ಲಿನೇ ವಿನ್ ಆಗೋದು. ರಕ್ಷಿತಾ ಅವರು ಡೇ 1 ಇಂದಾನು ಅಷ್ಟೇ ನನ್ಗೆ ಒಂದು ಇಷ್ಟವಾದ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ರಕ್ಷಿತಾ ಅವರು. ಆದ್ರೆ ಇತ್ತೀಚೆಗೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ. ಸೊ ಅದಷ್ಟೇ ಅಲ್ದೇನೆ ಸ್ಪಾರ್ಕೇ ಇರಲ್ಲ ನಾನಿಲ್ಲ ಅಂದ್ರೆ ಮನೆಯಲ್ಲಿ ಅಂತ ಕೂಡ ಹೇಳ್ತಾರೆ. ಆ ರೀತಿ ಏನು ಕಾಣಿಸ್ಲಿಲ್ಲ. ಗಿಲ್ಲಿ ಒಬ್ರು ಇದ್ರೆ ಸಾಕು ಮನೆಯಲ್ಲಿ, ಮನೆಯನ್ನೇ ಚೆನ್ನಾಗಿ ಮೇಂಟೈನ್ ಮಾಡ್ಬಿಡ್ತಾರೆ. ಬಿಗ್ ಬಾಸ್ ಎಪಿಸೋಡ್‌ನೇ ಚೆನ್ನಾಗಿ ಇರಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ಒಂಥರ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಸೊ ಅದಷ್ಟೇ ಅಲ್ದೆ ಯಾವುದೇ ಒಂದು ಒಪಿನಿಯನ್ ಹೇಳುವಾಗ ರಕ್ಷಿತಾ ಅವರ ಪ್ರಕಾರ ರಕ್ಷಿತಾ ಅವರು ಹೇಳೋದೆಲ್ಲ ಕರೆಕ್ಟು. ಅವ್ರು ಬೇರೆ ಕಂಟೆಸ್ಟೆಂಟ್ ಏನ್ ಹೇಳಿದ್ರು ತಪ್ಪು. ಅಷ್ಟೇ ಅಲ್ದೆ ರಕ್ಷಿತಾ ಅವ್ರು ಏನೇ ಹೇಳಿದ್ರು ಬೇರೆ ಕಂಟೆಸ್ಟೆಂಟ್‌ಗಳು ಏನೂ ಮಾತಾಡದೆ ಕುತ್ಕೊಂಡು ಕೇಳಿಸ್ಕೊಂತಾರೆ. ಆದ್ರೆ ರಕ್ಷಿತಾ ಅವ್ರ ಬಗ್ಗೆ ಯಾರಾದ್ರೂ ಹೇಳ್ತಾ ಇದ್ರೆ ಅವರ ಎಕ್ಸ್‌ಪ್ರೆಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರತ್ತೆ. ಇವ್ರಿಗೆ ಮೇನ್ ಆಗಿ ಒಂದು ಪಾಯಿಂಟ್ ಆಗಿರೋದು ಅಥವಾ ಇವ್ರು ಇಷ್ಟು ಹೈಲೈಟ್ ಆಗಿರೋದಕ್ಕೆ ಕಾರಣ ಏನು ಗೊತ್ತಾ? ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಇವ್ರನ್ನ ಡೇ ಫಸ್ಟೇ ಮನೆಯಿಂದ ಆಚೆ ಹಾಕ್ಬೇಕಾಗಿ ಬಂತು. ಎಲಿಮಿನೇಷನ್ ಅಂತ ಮಾಡಿ ಒಬ್ಬ ಕಂಟೆಸ್ಟೆಂಟ್‌ನ ಹೊರಗ್ ಹಾಕ್ಬೇಕು ಅಂತ ಬಂದಾಗ, ಇವರಿಗೆ ಕನ್ನಡ ಅಷ್ಟು ಬರಲ್ಲ. ಯೂಟ್ಯೂಬಲ್ಲಿ ಕನ್ನಡ ಅಷ್ಟು ಬರಲ್ಲ ಅನ್ನೋ ಕಾರಣಕ್ಕೆ ಹೈಲೈಟ್ ಆಗಿ ಕಾಣ್ಸಿ, ಏನು ಕಷ್ಟ ಪಡದೇ ಇರುವಂತಹ ವ್ಯಕ್ತಿನ ಹೇಗೆ ನಾವು ಮನೇಲಿ ಇಟ್ಕೊಳ್ಳೋಣ ಅಂತ ಡಿಸ್ಕಸ್ ಮಾಡ್ಬಿಟ್ಟು ರಕ್ಷಿತಾ ಅವ್ರನ್ನ ಹೊರಗ್ ಹಾಕ್ತಾರೆ. ಅದು ಒಂದು ಫುಲ್ ಹೈಲೈಟ್ ಆಗ್ಬಿಟ್ಟು ರಕ್ಷಿತಾ ಅವರು ಈಗ ಫೇಮಸ್ ಆಗೋ ರೀತಿ ಆಯ್ತು. ಅದಾದ್ಮೇಲೆ ಒಂದು ಗೆಜ್ಜೆ ಎಪಿಸೋಡ್ ಬರತ್ತೆ. ಗೆಜ್ಜೆ ಎಪಿಸೋಡ್ ಅಲ್ಲಿ ಜಾನ್ವಿ ಅಶ್ವಿನಿ ಅವರು ಕೂಡ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿದಾಗ ಇಡೀ ಕರ್ನಾಟಕವನ್ನೇ ಸೆಳೆದಂತಹ ವ್ಯಕ್ತಿ ಈ ಒಂದು ರಕ್ಷಿತಾ ಅವರು. ಇದರಲ್ಲಿ ಜಾನ್ವಿ ಹಾಗೆ ಅಶ್ವಿನಿ ಅವ್ರದೇ ತಪ್ಪಿದ್ರೂ ಕೂಡ ರಕ್ಷಿತಾ ಅವರು ಇಲ್ಲಿ ಹೈಲೈಟ್ ಆದ್ರು, ಫೇಮಸ್ ಆದ್ರು ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ದೆ, ಈ ವಾರ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳು ಆಟ ಆಡಿದ್ರು. ಆದ್ರೆ ಅದನ್ನೆಲ್ಲ ನಿಗದಿಪಡಿಸಿದ್ದು, ನಿರ್ಧಾರ ಮಾಡಿದ್ದು ಧ್ರುವಂತ್ ಹಾಗೆ ರಕ್ಷಿತಾ ಅವರು. ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವರ ನಿರ್ಧಾರ ಸರಿಯಾದ್ರೂ, ಕೆಲವೊಬ್ಬ ಜನರು ನಮ್ಗೆ ಫೇವರೆಟ್ ಕಂಟೆಸ್ಟೆಂಟ್ ರಕ್ಷಿತಾ ಅವರು ಅನ್ನೋ ಕಾರಣಕ್ಕೆ ಧ್ರುವಂತ್ ಅವರು ಏನೇ ಸರಿ ಮಾತಾಡಿದ್ರು ಕೂಡ ರಕ್ಷಿತಾ ಅವರ ಪರವಾಗಿ ನಿಲ್ತು. ಧ್ರುವಂತ್ ಅವರು ಏನೇ ಹೇಳಿದ್ರು ಕೂಡ ಅದು ತಪ್ಪು ಅನ್ನೋ ನಿರ್ಧಾರಕ್ಕೆ ಬಂದ್ರು ಅಂತಾನೆ ಹೇಳ್ಬಹುದು. ಆದ್ರೆ ರಕ್ಷಿತಾ ಅವರು ಕೆಲವೊಂದು ವಾರಗಳಿಂದ ನಡ್ಕೊಂತಿರೋ ರೀತಿ ನನಗಂತೂ ಇಷ್ಟ ಆಗ್ತಾ ಇಲ್ಲ. ಅದಷ್ಟೇ ಅಲ್ದೆ ರಘು ಅವರು ಕೂಡ ಅಷ್ಟೇನೆ ಗಿಲ್ಲಿ ಅವ್ರ ಜೊತೆಗೆ ಅಷ್ಟು ಫ್ರೆಂಡ್‌ಶಿಪ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಅಥವಾ ತುಂಬಾ ಕ್ಲೋಸ್ ಆಗಿರೋದಕ್ಕೆ ಇಷ್ಟ ಪಡ್ತಿಲ್ಲ ಅನ್ಸುತ್ತೆ. ರಘು ಅವರನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಅಥವಾ ಅಣ್ಣ ಅನ್ನೋ ರೀತಿಯಾಗಿ ಗಿಲ್ಲಿ ಅವರು ಮೇಂಟೈನ್ ಮಾಡ್ತಾರೆ ಅಥವಾ ಬಿಹೇವ್ ಮಾಡ್ತಾರೆ ಅವ್ರ ಜೊತೆಗೆ ಅಂತಾನೆ ಹೇಳ್ಬೋದು. ಆದ್ರೆ ಇದು ರಘು ಅವ್ರಿಗೆಲ್ಲ ಇಷ್ಟ ಆಗ್ತಾ ಇಲ್ಲ. ಅದನ್ನೇ ಇವರು ಕಾರಣ ಕೊಡ್ತಾರೆ ಗಿಲ್ಲಿ ಅವರು. ರಘು ಅಣ್ಣ ತಿಳ್ಕೊಂಡಿದ್ದಾರೆ ನಾನು ಅವರನ್ನ ಕಾಮಿಡಿ ಮಾಡಿ ಇರಿಟೇಟ್ ಮಾಡ್ತಿದೀನಿ ಅಂತ ಹೇಳಿ. ಅದ್ಯಾವುದು ನನ್ನ ಹತ್ರ ಇಲ್ಲ. ನಾನು ರಘು ಅಣ್ಣನ್ನ ತುಂಬಾ ಇಷ್ಟಪಡ್ತೀನಿ ಅಂತ. ಗಿಲ್ಲಿ ಅವರು ಒಬ್ರಿಗೆ ಕಮಿಟ್ ಆದ್ರೆ ಆಯ್ತು. ಸೊ ಅವರನ್ನ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನೋದು ಕೂಡ ಗೊತ್ತಿದೆ. ಯಾಕೆಂದ್ರೆ ನಾವು ಸುಮಾರಷ್ಟು ಎಪಿಸೋಡ್‌ಗಳನ್ನ ನೋಡ್ಕೊಂಡ್ ಬಂದಿದೀವಿ. ಗಿಲ್ಲಿ ಅವರು ಯಾರನ್ನಾದ್ರೂ ಇಷ್ಟಪಟ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ ಅಂತಾನೆ ಹೇಳ್ಬಹುದು. ಇಲ್ಲಿ ಧ್ರುವಂತ್ ಹಾಗೆ ರಾಶಿಕಾ ಅವರು ಹೇಳ್ತಾರೆ, ಅವಳು ಏನೇ ಹೇಳಿದ್ರು, ಏನೋ ಮಾಡಿದ್ರು ಅದು ಪರ್ಫೆಕ್ಟ್ ಅನ್ನೋ ಭ್ರಮೆಯಲ್ಲಿ ಅವಳಿದ್ದಾಳೆ. ಅಂದ್ರೆ ರಕ್ಷಿತಾ ಬಗ್ಗೆ ಹೇಳ್ತಿರೋದು. ಅದಷ್ಟೇ ಅಲ್ದೆ ಅವಳು ಏನೇ ಮಾಡಿದ್ರು ಕರೆಕ್ಟ್ ಅನ್ನೋ ರೀತಿ ಆಡ್ತಾಳೆ ಅಂತ ಧ್ರುವಂತ್ ಅವರು ಹೇಳ್ತಾರೆ. ಇದು ಕೆಲವೊಂದ್ ಸಲ ಸರಿನೇ ಅನ್ಸುತ್ತೆ. ಸುಮಾರಷ್ಟು ಸಲ ಅವ್ರು ಏನ್ ಮಾಡಿದ್ರು ಕರೆಕ್ಟ್. ಬೇರೆಯವರು ಏನೇ ಒಪಿನಿಯನ್ ಕೊಟ್ರು ಅದನ್ನ ಚೇಂಜ್ ಮಾಡಿ ಮ್ಯಾನಿಪ್ಯುಲೇಟ್ ಮಾಡೋ ಅಂತಹ ಮೈಂಡ್ ರಕ್ಷಿತಾ ಅವರಿಗೆ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಹಾಗೇನೆ ಇಲ್ಲಿ ರಘು ಅವ್ರ ಬಗ್ಗೆ ಅಂದ್ರೆ ನ ಅವಮಾನ ಮಾಡ್ಕೊಂಡು, ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡ್ಕೊಂಡು, ಟ್ರಿಗರ್ ಮಾಡ್ತಿದೀನಿ ಅನ್ನೋ ಭ್ರಮೆಯಲ್ಲಿ ರಘು ಅವ್ರು ಇದಾರೆ ಅನ್ನೋದು ಕೂಡ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ ಅಂತಾನೆ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ. ಅದಷ್ಟೇ ಅಲ್ದೆ ಇವತ್ತು ಮನೆಯಿಂದ ಆಚೆ ಹೋಗುವಂತಹ ಕಂಟೆಸ್ಟೆಂಟ್ ಯಾರು? ನನ್ನ ಪ್ರಕಾರ ಸ್ಪಂದನ ಅವರು ಹೋಗಬಹುದು ಅಂತ. ಸೊ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ವ್ಲಾಗ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.